ಅಂತೆ. ಏನಪ್ಪ ಇವತ್ತು ಚೈತನ್ಯ ಮೊದಲು ಹಾಡು ಹಾಡ್ತಾ ಇದ್ದಾಳೆ ಬೆಳಗ್ಗೆ ಅಂತ ಹೇಳಿ ಅಂದ್ಕೊಂಡ್ರ? ಇಲ್ಲ, ಇವತ್ತು ಯಾಕೆ ಹಾಡು ಹಾಡ್ತೇನೆ ಅಂತ ಹೇಳಿದರೆ, ಸೊ ನಾವಿವತ್ತು ಬಂದಿರೋದು ಕಬ್ಬನ್ ಪಾರ್ಕಲ್ಲಿ 10 ವರ್ಷಗಳ ನಂತರ ಶುರುವಾಗಿದೆ ಹೂಗಳ ಹಬ್ಬ. ಇದು ಕಲೆ ಸಂಸ್ಕೃತಿಗಳ ಸಮಾಗಮ ಹೂಗಳ ಹಬ್ಬ 2025ರ ಕಾರ್ಯಕ್ರಮ. ಅದು ನಮ್ಮ ಹೆಮ್ಮೆಯ ಬೆಂಗಳೂರಿನ ಕಬ್ಬನ್ ಪಾರ್ಕಲ್ಲಿ ನಡೀತಾ ಇದೆ. ಹಾಗಾದರೆ ಈ ಹೂಗಳ ಸಮಾಗಮದಲ್ಲಿ ಹೂಗಳು ಯಾವ ರೀತಿ ನಮ್ಮನ್ನು ವೆಲ್ಕಮ್ ಮಾಡುತ್ತೆ, ಏನು ವಿಶೇಷತೆ ಇದೆ ಈ ಹೂಗಳ ಹಬ್ಬದಲ್ಲಿ, ಬನ್ನಿ ನಾನು ತಿಳಿಸ್ತೇನೆ. ಪ್ರವೇಶಿಸ್ತಾ ಇದ್ದಂತೆ ಹಂಪಿಯ ಭವ್ಯ ರಥವು ನಮ್ಮನ್ನ ಸ್ವಾಗತಿಸುತ್ತೆ. ಸುತ್ತಲೂ ಕಣ್ಣಾಡಿಸಿದಾಗ ದೊಡ್ಡ ಗಾತ್ರದ ಅನಾನಸ್ ಮತ್ತು ಬಾಳೆಹಣ್ಣಿನ ಪ್ರತಿರೂಪಗಳು ಹಾಗೂ ಆನೆ, ಜಿಂಕೆ, ಡಾಲ್ಫಿನ್ ನಂತಹ ಪ್ರಾಣಿ ಪಕ್ಷಿಗಳ ಸುಂದರ ಕಲಾಕೃತಿಗಳು ಗಮನ ಸೆಳೆಯುತ್ತವೆ. ಸುಮಾರು 10 ವರ್ಷಗಳ ನಂತರ ನಾವು ಯಾವತ್ತೂ ಕೂಡ ಲಾಲ್ ಬಾಗಲ್ಲಿ ಫ್ಲವರ್ ಶೋ ಆಗೋದು ನೋಡಿದ್ದೇವೆ. ಆದರೆ ಇದೇ 10 ವರ್ಷಗಳ ನಂತರ ಕಬ್ಬನ್ ಪಾರ್ಕಲ್ಲಿ ಫ್ಲವರ್ ಶೋ ಆಗ್ತಾ ಇದೆ. ನಮ್ಮನ್ನು ವೆಲ್ಕಮ್ ಮಾಡಲಿಕ್ಕೆ ನೋಡ್ತಾ ಇರ್ಬೋದು, ಬಹಳ ಚೆನ್ನಾಗಿರುವಂಥ ಒಂದು ರಥ. ಯಾರೆಲ್ಲ ಫ್ಲವರ್ ಶೋಗೆ ಬಂದಿದ್ದಾರೆ, ಬಹಳ ಚೆನ್ನಾಗಿರುವಂಥ 2 ಆನೆಗಳ ಜೊತೆ ರಥ ನಮ್ಮನ್ನು ಫ್ಲವರ್ ಶೋಗೆ ವೆಲ್ಕಮ್ ಮಾಡ್ತಾ ಇದೆ. ಇಲ್ಲಿರುವಂತಹ ಈ ಒಂದು ಹೂಗಳ ಸಮಾಗಮ ಅಂತ ಏನು ಹೆಸರಿಟ್ಟಿದ್ದಾರೆ, ಅದಕ್ಕೆ ಇದೊಂದೇ ಸಾಕ್ಷಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಹೂಗಳ ಒಂದು ಪೋಣಿಸುವಿಕೆ ಆಗಿರ್ಬೋದು, ಹೂಗಳ ಕಲರವ ನಮ್ಮನ್ನು ಈ ಒಂದು ಫ್ಲವರ್ ಶೋಗೆ ಬಹಳ ಚೆನ್ನಾಗಿ ವೆಲ್ಕಮ್ ಮಾಡ್ತದೆ. ನಮಗೆ ಬಹಳ ಚೆನ್ನಾಗಿರುವಂಥ ಒಂದು ಅನನಾಸು ಕಾಣುತ್ತೆ. ಅನನಾಸು ಅಂತ ಹೇಳಿ ಬಂದಾಗ ಅದೆಷ್ಟು ಜನ ತಿನ್ನಲಿಕ್ಕೆ ತುಂಬ ಇಷ್ಟಪಡ್ತೀರ ಅನನಾಸು. ಆದರೆ ಇಲ್ಲಿ ಫ್ಲವರಿಂದ, ಸೇವಂತಿಗೆ ಹೂವಿನಿಂದ ಬಹಳ ಚೆನ್ನಾಗಿರುವಂಥ ಅನನಾಸನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ನಾವು ನೋಡ್ತಾ ಇರ್ಬೋದು ಯಾವ ರೀತಿ ಇಲ್ಲಿ ಅನನಾಸು ಡೆಕೋರೇಷನ್ ಇದೆ ಅಂತ ಹೇಳಿ. ಹೂಗಳ ಕಲೆಗಳ ಸಮಾಗಮ, ಹೂಗಳ ಹಬ್ಬ ಅಂತ ಹೇಳಿ ಎಲ್ಲರಿಗೂ ಕೂಡ ಗೊತ್ತಿದೆ. ಹೂಗಳ ಹಬ್ಬದಲ್ಲಿ ನಾವು ನೋಡ್ತಾ ಇರ್ಬೋದು, ಹೂಗಳು ಮಾತ್ರ ಅಲ್ಲದೆ ವಿಶೇಷವಾಗಿ ಯಾವೆಲ್ಲ ತರಕಾರಿಗಳಿದೆ ನೋಡಿ, ಅದರಲ್ಲೂ ಕೂಡ ಬಹಳ ಚೆನ್ನಾಗಿರುವಂಥ ಒಂದು ಡೆಕೋರನ್ನು ಇಲ್ಲಿ ಮಾಡಿದ್ದಾರೆ. ಹುಲಿ ತೊರಟು ಕಾಯಿ ಮರ ಅಂತೆ, ಇನ್ನೊಂದು ಮುಳ್ಳು ಮುತ್ತುಗಳು ಅಂತೆ, ಸನ್ಯಾಸಿ ಬಕ್ರೆ ಆಗಿರ್ಬೋದು. ಬಟ್ ನೋಡ್ತಾ ಇರ್ಬೋದು ನೀವು ಇಲ್ಲೂ ಕೂಡ ಮರದ ಕೆತ್ತನೆ ಅಂತ ಬಂದಾಗ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಆ ಮರದ ಕೆತ್ತನೆಯಲ್ಲಿ ಬಹಳ ಚೆನ್ನಾಗಿರುವಂಥ ಒಂದು ರ್ಯಾಬಿಟ್ ಮಾಡಿದ್ದಾರೆ, ಮೊಲ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ಒಂದು ಹೂಗಳ ಹಬ್ಬದಲ್ಲಿ ಮೊಲಗಳನ್ನು ಕೂಡ ಬಹಳ ಚೆನ್ನಾಗಿ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ನೀವು ಹೂಗಳ ಮಧ್ಯದಲ್ಲಿ ಆ ಮೊಲಗಳ ಒಂದು ಕಲರವವನ್ನು ಕೂಡ ನಾವು ಈ ಬಾರಿಯ ಹೂಗಳ ಹಬ್ಬ 2025ರಲ್ಲಿ ಬಹಳ ಇದೇ ಜಾಸ್ತಿ ಇಷ್ಟ ಆಗಿತ್ತು. ರಥ, ಹಾಂ, ನಮ್ಮನ್ನು ವೆಲ್ಕಮ್ ಮಾಡೋದೇ ರಥ, ಹಾಂ. ಕನ್ನಡ ನಾಡಿಗೆ ಅದೇ ಮೇನು, ಅದೇ ಚೆನ್ನಾಗಿ. ಹಾಂ, ಅಂದರೆ ಅಲ್ಲಿ ಆ್ಯಕ್ಚುಲಿ ಇದು ಹೇಳಿದ್ದು ಫ್ಲವರ್ ಶೋ ಅಂತ ಹೇಳಿದ್ದಾರೆ. ಅಲ್ಲಿ ತರಕಾರಿ ಎಲ್ಲ ಯೂಸ್ ಮಾಡಿಕೊಂಡು ಆನೆ ಎಲ್ಲ ಮಾಡಿದ್ದಾರೆ. ಸೊ ಚೆನ್ನಾಗಿದೆ ಅದು. ಸೂಪರ್. ಏನು ಇಷ್ಟ ಆಯಿತು? ಫ್ಲವರ್ ಶೋ ಡೆಕೋರೇಷನ್ ಮಾಡಿದ್ರು. ಓಕೆ, ಯಾವ ಡೆಕೋರೇಷನ್ ತುಂಬ ಇಷ್ಟ ಆಯಿತು? ಇದು ಪೈನಾಪಲ್ ಮತ್ತು ಆಚೆ ಇದು ಆನೆದು. Generally we go to Lal Bagh every year, but this is the first time in Kabban Park, so it's lovely. Wow, it's looking like each and every design is unique. We liked it so much. ಎಲ್ಲ ತುಂಬ ಚೆನ್ನಾಗಿದೆ. ಯಾವುದು ತುಂಬ ಇಷ್ಟ ಆಯಿತು? ಕಬ್ಬನ್ ಪಾರ್ಕಲ್ಲಿ ಇದೆ, ಫಸ್ಟ್ ಟೈಮ್ ಆಗ್ತಾ ಇರೋದಲ್ವಾ, ವರ್ಷಗಳ ನಂತರ ಆಗ್ತಾ ಇರೋದು. ಅದೇ ಇಲ್ಲಿ ನಾವು ಬರೋವಾಗಲೂ ಆಟೋದಲ್ಲೆಲ್ಲ ಕೇಳಿದರೆ ಲಾಲ್ಬಾಗಲ್ಲಿ ಆಗುತ್ತೆ, ಕಬ್ಬನ್ ಪಾರ್ಕಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ರು. ಸುಮಾರು ಜನರಿಗೆ ಗೊತ್ತಿಲ್ಲ ಇನ್ನು. ಇಲ್ಲ ಹಿಡಿದ ಹೊಲದಲ್ಲೂ ಆಡುತ್ತಾ ಉಳುವ ಯೋಗಿಯ ನೋಡಲು ಅನ್ನುವಂಥ ಮಾತು ಎಲ್ರಿಗೂ ಕೂಡ ಗೊತ್ತಿದೆ. ನಮ್ಮೆಲ್ಲರಿಗೂ ಕೂಡ ಹೊಟ್ಟೆ ಹಸಿವಾದಾಗ ನಮ್ಮ ಹೊಟ್ಟೆಯನ್ನು ತಣಿಸುವಂಥ ಶಕ್ತಿ ಇರುವಂಥವರು ರೈತರಿಗೆ ಮಾತ್ರ ಅಂತ. ಸೊ ನೋಡ್ತಾ ಇರ್ಬೋದು ನಾವು ಬಹಳ ಚೆನ್ನಾಗಿ ರೈತರನ್ನು ಕೂಡ ಈ ಒಂದು ಹೂಗಳ ಹಬ್ಬದಲ್ಲಿ ಡೆಕೋರ್ ಮಾಡಿ ತೋರಿಸಲಾಗಿದೆ. ರೈತ ಒಂದು ನೇಗಿಲನ್ನು ಉಳುಬೇಕಂತ ಹೋಗುವ ಒಂದು ಪೋಷನ್ ಯಾವ ರೀತಿ ಇರುತ್ತೆ ನೋಡಿ, ಆ ಪೋಷನನ್ನು ಬಹಳ ಚೆನ್ನಾಗಿ ಈ ಹೂಗಳ ಹಬ್ಬದಲ್ಲಿ ತೋರಿಸಿದ್ದಾರೆ. ನಾವಿವಾಗ ಬಹಳ ಚೆನ್ನಾಗಿರುವಂಥ ಒಂದು ಟ್ರ್ಯಾಕ್ಟರನ್ನು ನೋಡ್ಬೋದು. ಎಷ್ಟು ಚೆನ್ನಾಗಿ ಹೂಗಳ ಅಲಂಕಾರದಲ್ಲಿ ಟ್ರ್ಯಾಕ್ಟರ್ ಕಾಣ್ತಾ ಇದೆ ಅಂತ ಹೇಳಿ ಬಂದಾಗ, ಚಕ್ರ ಅಂತ ಬಂದಾಗ ಆ ಒಂದು ಮೇಲಿನ ಭಾಗ ಚಕ್ರದಲ್ಲಿ ಬಹಳ ಚೆನ್ನಾಗಿರುವಂಥ ಸೊಪ್ಪುಗಳನ್ನೆಲ್ಲ
ಯೂಸ್ ಮಾಡಿಕೊಂಡು ಚಕ್ರವನ್ನು ಯೂಸ್ ಮಾಡಿರುವುದು ನೋಡ್ಬೋದು. ಜೊತೆಗೆ ಎಲ್ಲ ಕಡೆಗಳಲ್ಲೂ ಕೂಡ ಸಿಹಿಯನ್ನು ಬೀರೋದು ಅಂತ ಹೇಳಿದ್ರೆ ಅದು ಜೇನು ಅಂತ ಹೇಳ್ಬೋದು. ಸೊ ಈ ಒಂದು ಹೂಗಳ ಹಬ್ಬದಲ್ಲಿ ಜೇನುವನ್ನು ಕೂಡ ಬಹಳ ಚೆನ್ನಾಗಿ ಡೆಕೋರ್ ಮಾಡಿ ತೋರಿಸಿದ್ದಾರೆ. ಜೇನುವಿದ್ದು ಕೊಂಬು ಅಂತ ಹೇಳಿ ಬಂದಾಗ ಇಲ್ಲಿ ಬಹಳ ಚೆನ್ನಾಗಿರುವಂಥ ಒಂದು ಲಿಂಬೆಯನ್ನು ಕೂಡ ಪೋಣಿಸಿರೋದನ್ನು ನೋಡಿರ್ಬೋದು. ಬಹಳ ಕಲರ್ ಡೆಕೋರ್ ಆಗಿ ಯಾವ ರೀತಿ ಚಿಟ್ಟೆ ಅಂತ ಹೇಳಿ ಬಂದಾಗ, ಈ ಒಂದು ಜೇನು ಹುಳ ಅಂತ ಹೇಳಿ ಬಂದಾಗ ಯಾವ ರೀತಿ ಬಹಳ ಕಲರ್ಫುಲ್ ಆಗಿರುತ್ತೆ ನೋಡಿ. ಆ ಕಲರ್ಫುಲ್ ಡೆಕೋರನ್ನು ನಮಗೆ ಈ ಬಾರಿಯ ಹೂಗಳ ಹಬ್ಬದಲ್ಲಿ ಬಹಳ ಕಲರ್ಫುಲ್ ಆಗಿ ತೋರಿಸಿದ್ದಾರೆ. ಹೂಗಳ ಹಬ್ಬ ಅಂತ ಹೇಳಿ ಬಂದಾಗ ಇನ್ನೊಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಏನು ಅಂತ ಹೇಳಿದರೆ, ನಮ್ಮನ್ನು ಅಲ್ಲಿ ರಥ ನಮ್ಮನ್ನು ವೆಲ್ಕಮ್ ಮಾಡಿದರೆ ಎದುರು ಬರ್ತಾ ನೋಡುವಾಗ ಬಹಳ ಚೆನ್ನಾಗಿರುವಂಥ ಡಾಲ್ಫಿನ್ಗಳು ಕಾಣುತ್ತೆ ನಮಗೆ. ಡಾಲ್ಫಿನನ್ನು ಕೂಡ ಹೂಗಳಿಂದಲೇ ಬಹಳ ಚೆನ್ನಾಗಿ ಡೆಕೋರ್ ಮಾಡಲಾಗಿದೆ. ಎಲ್ರಿಗೂ ಕೂಡ ಏನು ಇಷ್ಟ ಆಗಿದೆ ನಿಮಗೆ ಫ್ಲವರ್ ಶೋಲ್ ಅಂತ ಹೇಳಿ ಬಂದಾಗ, ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಹೇಳೋದು ಡಾಲ್ಫಿನ್ ಅಂತೂ ಸಖತ್ತಾಗಿ ಇಷ್ಟ ಆಗಿದೆ ಅಂತ ಹೇಳಿ ನೋಡ್ತಾ ಇರ್ಬೋದು. ಆ ಮತ್ಸ್ಯಕನ್ಯೆ ಜೊತೆ ಡಾಲ್ಫಿನ್ಗಳ ಕಾಂಬಿನೇಷನ್ ಇದೆಲ್ಲ ತುಂಬಾ ಚೆನ್ನಾಗಿದೆ. ನೀವು ಕೂಡ ಫ್ಲವರ್ ಶೋಗೆ ಬರಬೇಕು ಅಂತ ಇದ್ದರೆ ಇವತ್ತೇ ಬನ್ನಿ. ಈ ಬ್ಯೂಟಿಫುಲ್ ಆಗಿರುವಂಥ ಫ್ಲವರ್ ಡೆಕೋರ್ ನೋಡಬೇಕು ಅಂತ ಇದ್ದರೆ ನೀವು ಕಬ್ಬನ್ ಪಾರ್ಕಲ್ಲಿ ನಡೀತಾ ಇರುವಂಥ ಫ್ಲವರ್ ಶೋಗೆ ಬರಲೇಬೇಕು. ಮೇಡಮ್, ನಾವು ಕಲಬುರಗಿ ಜಿಲ್ಲೆಯಿಂದ ಬಂದಿದ್ದೀವಿ. ಇಲ್ಲಿ ಕೆಲಸ ಇದ್ದು ಬಂದಿದ್ದೀವಿ. ಯಾವಾಗಲೂ ಲಾಲ್ಬಾಗಲ್ಲಿ ನೋಡ್ತಾ ಇದ್ದೀವಿ. ತುಂಬ ಸೂಪರಾಗಿ ಲಾಲ್ಬಾಗಲ್ಲಿ ಮಾಡ್ತಾಯಿದ್ರು. ಈಗ ಕಬ್ಬನ್ ಪಾರ್ಕಲ್ಲಿ ಮಾಡಿದಾರಲ್ಲ, ತುಂಬ ಖುಷಿ ಆಯಿತು. ಒಂಥರ ನೋಡಿದರೆ ನಮ್ಗೆ ಒಂದು ಮನಸ್ಸಲ್ಲಿ ಒಂದು ಹೊಸ ಯೋಚನೆಗಳು ಬರುತ್ತೆ. ಆ ಥರ ಕಲರ್ಗಳಿಂದ ಹೂವುಗಳಾಗಲಿ ಎಲ್ಲ ಸೂಪರಾಗಿ ಮಾಡಿದ್ದಾರೆ. ಇಲ್ಲಿ ಬರೋದ್ರಿಂದ ಲಾಭ ಏನಿದೆ ನಮ್ಮ ಕಬ್ಬನ್ ಪಾರ್ಕ್, ಇದು ನೋಡಿಬಿಟ್ಟು ಪಕ್ಕದಲ್ಲೇ ಹೈಕೋರ್ಟ್ ಇದೆ, ಅದು ನೋಡ್ಕೋಬೋದು. ಅದ್ರ ಎದುರುಗಡೆನೇ ವಿಧಾನಸೌಧನೂ ಇದೆ, ಅದನ್ನು ಕೂಡ ನೋಡ್ಕೋಬೋದು. ಒಳ್ಳೆಯ ಚೆನ್ನಾಗಿದೆ ಅಂತ ನಮಗೆಲ್ಲ ಇದಾಯಿತು ಮೇಡಮ್. ತುಂಬ ಪ್ರಿಟಿ ಆಗಿದೆ ಇಲ್ಲಿ ಎಲ್ಲ ಎಲ್ಲಾನೇ ತುಂಬ ಚೆನ್ನಾಗಿ ಅರೇಂಜ್ ಮಾಡಿಟ್ಟಿದ್ದಾರೆ. ಅಂತ ಹೇಳಿದ್ರೆ ಅಲ್ಲಿ ಡಾಲ್ಫಿನ್ನು, ಆನೆ, ಡಾಲ್ಫಿನ್ನು, ಅಲ್ಲಿ ಡೀರು ಎಲ್ಲ ಬಟರ್ಫ್ಲೈ ಅದು ಮಾಡಿದ್ದಾರೆ. ಸ್ಟಾಲ್ಸ್ ಚೆನ್ನಾಗಿ ಇಟ್ಟಿದ್ದಾರೆ ಅಲ್ಲಿ. ತುಂಬ ಇಷ್ಟ ಆಗಿರೋದು ಫ್ಲವರ್ ಶೋ ಅಲ್ಲಿ ಅಂತ ಹೇಳಿದ್ರೆ ನಿಮ್ಗೆ ಯಾವುದು? ಇಲ್ಲಿ ತುಂಬ ಚೆನ್ನಾಗಿರೋದಂದ್ರೆ ನನಗೆ ಆ ಡಾಲ್ಫಿನ್ ಇಷ್ಟ ಆಯಿತು. ಪ್ರದರ್ಶನದಲ್ಲಿ ಹೈಡ್ರಾಂಜಿ, ಆರ್ಕಿಡ್ಸ್, ಕ್ಯಾಲಲಿಲಿ, ಟ್ಯೂಬೆರೋಸಸ್, ಬೊಗ್ಯಾನಿಯೋ ಸೇರಿದಂತೆ 105ಕ್ಕೂ ಹೆಚ್ಚು ಬಗೆಯ ವಿಶೇಷ ಹೂಗಳ ಸೌಂದರ್ಯವನ್ನ ಕಣ್ತುಂಬಿಕೊಳ್ಳಬಹುದು. ಇಲ್ಲಿ ಬೋನ್ಸಾಯ್ ಗಿಡಗಳು, ಚಿತ್ರಕಲಾ ಪ್ರದರ್ಶನ ಮತ್ತು ಸ್ಥಳದಲ್ಲಿಯೇ ಚಿತ್ರ ಬಿಡಿಸುವ ಕಾರ್ಯಕ್ರಮಗಳು ಇವೆ. ಪ್ರಕೃತಿ ಮತ್ತು ಕಲೆಯ ಸುಂದರ ಸಂಗಮವಾಗಿರುವ ಈ ಪುಷ್ಪೋತ್ಸವವನ್ನ ವೀಕ್ಷಣೆ ಮಾಡೋದಕ್ಕೆ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಕಬ್ಬನ್ ಪಾರ್ಕ್ಗೆ ಭೇಟಿ ನೀಡಿ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಆವಾಗಲೇ ಹೇಳಿದಾಗ ಇದು ಹೂಗಳ ಹಬ್ಬ ಯಾವತ್ತೂ ಕೂಡ ಲಾಲ್ಬಾಗಲ್ಲಿ ಆಗುತ್ತೆ. ಆದರೆ ಈ ಬಾರಿ 10 ವರ್ಷಗಳ ನಂತರ ಕಬ್ಬನ್ ಪಾರ್ಕಲ್ಲಾಗಿದೆ. ಹೂಗಳ ಸಂಭ್ರಮ ಎಲ್ಲ ಕಡೆ ಮನೆ ಮಾತಾಗಿದೆ ಅಂತಲೇ ಹೇಳ್ಬೋದು. ಪ್ರತಿ ಒಂದು ಡೆಕೋರೇಷನ್ಗಳು ಕೂಡ ಹೂಗಳಲ್ಲೇ ಕಂಗೊಳಿಸ್ತಾ ಇದೆ. ಡಾಲ್ಫಿನ್ಗಳಾಗಿರ್ಬೋದು, ಆನೆ ಆಗಿರ್ಬೋದು, ನಮ್ಮನ್ನು ವೆಲ್ಕಮ್ ಮಾಡಲಿಕ್ಕೆ ಹಂಪಿ ರಥ ಆಗಿರ್ಬೋದು, ಪ್ರತಿಯೊಂದು ಕೂಡ ಈ ಬಾರಿ 2025ರ ಹೂಗಳ ಹಬ್ಬಕ್ಕೆ ಮತ್ತಷ್ಟು ಮೆರುಗು ಕೊಡಲಿಕ್ಕೆ ಕಾರಣವಾಗಿದೆ. ಈ ಎಲ್ಲ ಹಬ್ಬವನ್ನು ನೋಡಬೇಕು ಅಂತ ಇದ್ರೆ, ಎಲ್ಲ ಸಂಭ್ರಮಗಳನ್ನು ನೀವು ಕೂಡ ಕಣ್ತುಂಬಿಸಬೇಕು ಅಂತ ಇದ್ರೆ ನೀವೆಲ್ಲರೂ ಕೂಡ ಕಬ್ಬನ್ ಪಾರ್ಕಲ್ಲಿ ಆಯೋಜನೆ ಮಾಡಿರುವಂತಹ ಹೂಗಳ ಹಬ್ಬಕ್ಕೆ ಬರಲೇಬೇಕು. ಇವಿಷ್ಟು ಈ ಹೂಗಳ ಹಬ್ಬದ ವಿಶೇಷ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಜಾನ್ ಅವ್ರ ಜೊತೆ ಚೈತನ್ಯ ಕೊಟ್ಟ, ರಿಪಬ್ಲಿಕ್ ನೆಕ್ಸ್ಟ್ ಬೆಂಗಳೂರು.